ಯೋಜನೆಯಡಿ ಮನೆ ಕಟ್ಟಿಸಿಕೊಳ್ಳಲು ಸಹಾಯ ಕೇಳಿದ್ದಕ್ಕೆ ಮಹಿಳೆಯನ್ನ ಮಂಚಕ್ಕೆ ಕರೆದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮರಗುತ್ತಿ ಗ್ರಾಮ ಪಂಚಾಯಿತಿಯ ಸದಸ್ಯ ನೀಲಕಂಠ ರಾಥೋಡ್ ವಿರುದ್ಧ ಆರೋಪ ಕೇಳಿಬಂದಿದೆ. ಮಳಸಾಪುರ ಗ್ರಾಮದ ಮಹಿಳೆಗೆ ಫೋನ್ ಮಾಡಿ ಲೈಂಗಿಕ ಕಿರುಕುಳ ನೀಡಿರುವ ನೀಲಕಂಠ ಪಂಚಾಯಿತಿಯಿಂದ ಮನೆ ಮಾಡಿಸಿಕೊಡ್ತೇನೆ, ದುಡ್ಡು ಕೊಡು, ಇಲ್ಲವಾದ್ರೆ ನನ್ನ ಜೊತೆ ಮಲಗು ಅಂತ ಒತ್ತಾಯ ಮಾಡಿದ್ದಾನೆ. ನೀನು ಬರದಿದ್ರೆ ನಿನ್ನ ಮಗಳನ್ನ ಕಳಿಸುವಂತ ಒತ್ತಾಯಿಸಿದ್ದಾನೆ. ಗ್ರಾಮ ಪಂಚಾಯತ್ ಸದಸ್ಯನ ಕಿರುಕುಳಕ್ಕೆ ಬೇಸತ್ತ ಮಹಿಳೆ ಕಮಲಾಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾಳೆ. ಐಸ್ ಕ್ರೀಂ ಆಸೆ ತೋರಿಸಿ ಅಪ್ರಾಪ್ತಿಯನ್ನ ಅಪಹರಿಸಿ ಬಲಾತ್ಕಾರ ಮಾಡಿದ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಅಪ್ರಾಪ್ತಿಯನ್ನ ಪುಸಲಾಯಿಸಿದ 52 ವರ್ಷದ ಸಾದಿಕ್ ಎಂಬಾತ ಐಸ್ ಕ್ರೀಂ ಕೊಡಿಸೋದಾಗಿ ಹೇಳಿ ಅಪ್ರಾಪ್ತಿಯನ್ನ ಅಪಹರಿಸಿದ್ದಾನೆ. ಬಳಿಕ ಆಕೆ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಈ ಸಂಬಂಧ ಚಿತ್ರದುರ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಸಾದಿಕ್ ಬಂಧಿಸಿ ಪೋಕ್ಸೋ ಕೇಸು ದಾಖಲಿಸಲಾಗಿದೆ. ಕಲ್ಲಂಗಡಿ ಖರೀದಿಸಿ ಬರುವಷ್ಟರಲ್ಲಿ ಬೈಕ್ನಲ್ಲಿದ್ದ 7 ಲಕ್ಷ ಹಣವನ್ನ ಕದೀಮ ಎಗರಿಸಿದ್ದಾನೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮೆಣಸಿನಕಾಯಿ ಮಾರಾಟ ಮಾಡಿದ್ದ ಹಣವನ್ನ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಂಡಿದ್ದ ಶ್ರೀನಿವಾಸ್ 7 ಲಕ್ಷವನ್ನು ಬೈಕ್ನಲ್ಲಿ ಇಟ್ಟು ಕಲ್ಲಂಗಡಿ ಖರೀದಿಗೆ ಹೋಗಿದ್ದ. ಈ ವೇಳೆ ಬಿಳಿ ಅಂಗಿ ತೊಟ್ಟು ಬಂದ ವ್ಯಕ್ತಿ ಹಣದ ಬ್ಯಾಗ್ ಎಗರಿಸಿ ಪರಾರಿಯಾಗಿದ್ದಾನೆ. ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕದ ದೃಶ್ಯ ಸೆರೆಯಾಗಿದೆ. ಹಳೆ ಕಟ್ಟಡ ಕುಸಿದು ಆಸ್ಪತ್ರೆ ಸೇರಿದ್ದ 45 ವರ್ಷದ ಜ್ಯೋತಿ ಸಾವಿಗೀಡಾಗಿದ್ದಾಳೆ. ಬೇಲೂರು ಪಟ್ಟಣದ ಹೊಸನಗರ ನಿವಾಸಿ ಜ್ಯೋತಿ ಬೇಲೂರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಎದುರು ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ರು. ಮಾರ್ಚ್ 9ರಂದು ಕಟ್ಟಡ ಕುಸಿದು ಬಿದ್ದಿದ್ದು ತೀವ್ರ ಗಾಯಗೊಂಡ ಜ್ಯೋತಿಯನ್ನ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಜ್ಯೋತಿ ಮೃತಪಟ್ಟಿದ್ದಾಳೆ. ಹಳೆ ದ್ವೇಷಕ್ಕೆ ವ್ಯಕ್ತಿಯ ಕೊಲೆ ಯತ್ನ ನಡೆದಿದ್ದು ಬೈಕ್ಗೆ ಗುದ್ದಿದ ಕಾರು ರಸ್ತೆಯಲ್ಲಿ ಹೋಗ್ತಾ ಇದ್ದ ಮಹಿಳೆಗೂ ಅಪಘಾತ ಮಾಡಿದೆ. ಮಂಗಳೂರು ನಗರದ ವಿಜಯ್ ಬಳಿ ಈ ಕೊಲೆ ಯತ್ನ ನಡೆದಿದೆ. ನಿವೃತ್ತ ಬಿಎಸ್ಎನ್ಎಲ್ ಉದ್ಯೋಗಿ ಸತೀಶ್ ಕುಮಾರ್ ಮುರಳಿ ಪ್ರಸಾದ್ ಎಂಬಾತನ ಹತ್ಯೆಗೆ ಯತ್ನಿಸಿದ್ದ. ಇಬ್ಬರು ಅಕ್ಕಪಕ್ಕದ ಮನೆಯವರಾಗಿದ್ದು ಪ್ರತಿನಿತ್ಯ ಜಗಳ ಮಾಡ್ತಾ ಇದ್ರಂತೆ. ಇದೇ ದ್ವೇಷಕ್ಕೆ ಆತನನ್ನ ಕೊಲ್ಲೋದಕ್ಕೆ ಬೈಕ್ಗೆ ಕಾರಿನಿಂದ ಗುದ್ದಿದ್ದಾನೆ. ಬಳಿಕ ಮಹಿಳೆಗೆ ಡಿಕ್ಕಿ ಹೊಡೆದಿದ್ದು ಡಿಕ್ಕಿ ರಭಸಕ್ಕೆ ಮಹಿಳೆ ಕಾಲು ಕಾಂಪೌಂಡ್ಗೆ ಗ್ರಿಲ್ಗೆ ಸಿಲುಕಿ ನೇತಾಡಿದ್ದಾಳೆ. ಈ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆರೋಪಿ ಸತೀಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.